ಇನ್ನು ಕೈ ಸರ್ಕಾರದ ಹೈಕಮಾಂಡ್ ವಿರುದ್ಧವೇ ಎಚ್ಸಿ ಮಹದೇವಪ್ಪ ದೂರು ಕೊಟ್ರ. ಸುರ್ಜೇವಾಲಾ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಯ್ತಾ? ಇಂದಿನ ಪರಿಸ್ಥಿತಿಗೆ ರಣದೀಪ್ ಸುರ್ಜೇವಾಲಾನೇ ಕಾರಣ. ಹಲವು ಅತೃಪ್ತ ನಾಯಕರಿಂದ ಹೈಕಮಾಂಡ್ಗೆ ದೂರು. ಸುರ್ಜೇವಾಲಾ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ದೂರನ್ನ ಕೊಟ್ಟಿದೆ. ಇಂದಿನ ಪರಿಸ್ಥಿತಿಗೆ ರಣದೀಪ್ ಸುರ್ಜೇವಾಲಾನೇ ಕಾರಣ. ಹಲವು ಅತೃಪ್ತ ನಾಯಕರಿಂದ ಹೈಕಮಾಂಡ್ಗೆ ದೂರು. ಎಚ್ಸಿ ಮಹದೇವಪ್ಪ, ಪ್ರಿಯಾ ಕೃಷ್ಣರಿಂದ ದೂರು ದಾಖಲಾಗಿದೆ. ಅರ್ಹರನ್ನ ಮಂತ್ರಿ ಮಾಡದೆ ಕಡೆಗಣಿಸಲಾಗಿದೆ. ಮಂತ್ರಿಗಿರಿ ಸೇಲ್ ಆಗಿವೆ ಎಂದು ಚರ್ಚೆಯಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಮಾನ ಹರಾಜು ಆಗ್ತಾ ಇದೆ. 2028ರ ಎಲೆಕ್ಷನ್ಗೆ ಪರಿಸ್ಥಿತಿ ಕಠಿಣ ಆಗಲಿದೆ. ಕೂಡಲೇ ಸುರ್ಜೇವಾಲಾರನ್ನ ಬದಲಿಸಬೇಕು. ಎಚ್ಸಿ ಮಹದೇವಪ್ಪನವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಕೈ ಹೈಕಮಾಂಡಿಗೆ. ಅದ್ಯಾರೋ ಕರ್ನಾಟಕಕ್ಕೆ ಹಿಂದಿ ಮಾತನಾಡುವ ರಣದೀಪ್ ಸುರ್ಜೇವಾಲಾ ಬರ್ತಾ ಹೋಗ್ತಾ ಇರ್ತಾರಲ್ಲ, ಆ ಮನುಷ್ಯ ಬಂದು ಹೋದಾಗಲೆಲ್ಲ ಇಲ್ಲಿ ಬದಲಾವಣೆಗಳಾಗ್ತವೆ ಅಂತ. ಪಟ್ಟಿ ಸರಿ ಇರುತ್ತೆ, ಆ ಪಟ್ಟಿಯಲ್ಲಿ ಹೆಸರುಗಳು ಕೂಡ ಸರಿ ಇರ್ತವೆ. ಆ ಮನುಷ್ಯ ಬಂದು ಪರಿಷ್ಕರಣೆ ಮಾಡಿ ಹೋಗ್ತಾರೆ. ಎಚ್ಸಿ ಬಾಲಕೃಷ್ಣ ಅವರಿಗೆ ಸ್ಥಾನ ಸಿಕ್ಕಿತ್ತು. ಮಹದೇವಪ್ಪನವರನ್ನು ಕೂಡ ಕೆಲವರು ರೆಫರ್ ಮಾಡಿದ್ರು. ಬರಬರುತ್ತಾ ಮಾಗಡಿ ಬಾಲಕೃಷ್ಣ ಸಾಹೇಬರಿಗೆ ಫೋನ್ ಆಯಿತು, ನಿಮಗೆ ಕೊಟ್ಟಿರೋದನ್ನು ತಗತಾ ಇದ್ದೀವಿ, ನೀವು ಆ ಲಿಸ್ಟಿಂದ ಮಾಯ ಆಗ್ತೀರಿ ಅನ್ನೋದು. ಇದಕ್ಕೆಲ್ಲ ಕಾರಣ ಸುರ್ಜೇವಾಲಾ ಅಂತ ಇವರಿಬ್ಬರ ಅಭಿಪ್ರಾಯ. ಎಲ್ಲವೂ ಕೂಡ ಕ್ವಶ್ಚನ್ ಮಾರ್ಕ್ ಆಧಾರದಲ್ಲೇ ಹೋಗ್ತಾ ಇದೆ ಸುದ್ದಿಗಳು. ಕಾರಣ ಏನು ಅಂತ ಕೇಳಿದ್ರೆ, ಈ ಚರ್ಚೆ ದಟ್ಟವಾಗಿದೆ. ಈ ಚರ್ಚೆ ನಡೀತಾ ಇದೆ. ವಿಜಯನಗರ ಕೃಷ್ಣಪ್ಪ ಅವರ ಮಗ ಪ್ರಿಯಾ ಕೃಷ್ಣ, ಈ ಬಾರಿ ಸಚಿವ ಸ್ಥಾನ ಅವರಿಗೂ ಸಿಗಬೇಕು ಅಂತ ಹೇಳಿ ಚರ್ಚೆಗಳಾಗಿತ್ತು. ಆದರೆ ಸಿಗಲಿಲ್ಲ. ಅವರ ಮನೆಗೆ ಸುರ್ಜೇವಾಲಾ ಕೂಡ ಭೇಟಿ ಕೊಟ್ಟಿದ್ರು. DK ಶಿವಕುಮಾರ್ ಕೂಡ ಭೇಟಿ ಕೊಟ್ಟಿದ್ರು. BK ಹರಿಪ್ರಸಾದ್ ಕೂಡ ಹೋಗ್ಬಿಟ್ಟು ಬಂದರು. ಎಲ್ಲರೂ ಹೋದ್ರು ಬಂದರು. ಆದರೆ ಕನ್ವಿನ್ಸ್ ಆದ್ರ ಕೃಷ್ಣಪ್ಪ ಆಗಿಲ್ಲ. 2 ಕ್ಷೇತ್ರ ಗೆದ್ದವರು ನಾವು, ನಮಗ್ಯಾಕೆ ನೀವು ಕೊಡಬಾರ್ದು? ಕಳೆದ ಬಾರಿ 1.5 ವರ್ಷ ಏನೋ ಮಂತ್ರಿ ಆಗಿದ್ರು ಅವರು. ನಾನು ಹೌಸಿಂಗ್ ಬೋರ್ಡ್ನಲ್ಲಿ ಮಂತ್ರಿ ಆಗಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಕಾಂಗ್ರೆಸ್ನವರು ಹಳೆಯ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡಲಿ, ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಸರ್ಕಾರ ಮತ್ತೆ ನನಗೆ ಅವಕಾಶ ಕೊಡಲಿ. ಆದರೆ ಇಲ್ಲಿ ಇವರಿಬ್ಬರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಎಲ್ಲವೂ ಸೇಲ್ ಆಗಿದೆ. ಫಂಡ್ ಕೊಟ್ಟವನಿಗೆ ಸ್ಥಾನ ಸಿಕ್ಕಿದೆಯಾ? ಕ್ವಶ್ಚನ್ ಮಾರ್ಕ್. ಮಹದೇವಪ್ಪನವರ ಆರೋಪ.